ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಡ್ ಥಿಂಗ್ಸ್ ವಿತ್ ಚೈ. ಸೊ ಇವತ್ತು ಪುರಿ ಒಗ್ಗರಣೆ ಮಾಡ್ತಾ ಇದ್ದೀವಿ. ಪುರಿ ಒಗ್ಗರಣೆ ಮಾಡಕ್ಕೆ ಬೇಕಾಗಿರೋದು ಇದು ಶಿರಾ ಪುರಿ. ಇದು ಒಂದು ಪ್ಯಾಕೆಟಲ್ಲಿ 5 ಲೀಟ್ರ್ ಪುರಿ ಇರುತ್ತೆ. ಕಡಲೆ ಬೀಜ, ಕಡಲೆ, ಇಲ್ಲಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಕರ್ಬೇವಿನ ಸೊಪ್ಪು, 2 ಗಡ್ಡೆ ಬೆಳ್ಳುಳ್ಳಿನ ಈ ಥರ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದು. 5 ಲೀಟ್ರ್ ಪುರಿಗೆ ಈ ಪಾತ್ರೆ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಆಯಿಲ್, ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ರೂ ನಡೆಯುತ್ತೆ. ಕರ್ಬೇವಿನ ಸೊಪ್ಪು ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೊಳ್ಳಿ, ಯಾಕಂದರೆ 5 ಲೀಟ್ರ್ ಪುರಿ ಮಾಡ್ತಿರೋದು. ಕಡಲೆ ಬೀಜನ 1 ಬೌಲ್ ತೋರಿಸಿದ್ದೀನಿ, ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೋಬೋದು. ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಕಡಲೆ ಹಾಕಬೇಕು. ಇಲ್ಲದೆ ಹೋದರೆ ಕಡಲೆ ಬೀಜ ಫುಲ್ ಹಸಿ ಆಗಿರುತ್ತೆ, ಕಡಲೆ ಸೀದೋಗುತ್ತೆ. ಕಡಲೆ ಜಸ್ಟ್ ಒಂದು 4 ಮಿನಿಟ್ಸಿಂದ 5 ಮಿನಿಟ್ಸ್ವರೆಗೂ ಫ್ರೈ ಮಾಡಿದ್ರೆ ಸಾಕು. 2 ಫ್ರೈ ಆಗಿದ ನಂತರ ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅದನ್ನು ಹಸಿ ವಾಸನೆ ಹೋಗೋವರೆಗೂ ಉರಿರಿ. ಅರಿಶಿನ 2 ಟೇಬಲ್ ಸ್ಪೂನು, ಚಿಕ್ಕ ಸ್ಪೂನು. ಹಸಿ ವಾಸನೆ ಹೋಗಬೇಕು, ಅದು ಆ ರೀತಿ ಉರಿಬೇಕು. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಬಿಟ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಮುಂದೆ ಇದ್ರೂ ಪರವಾಗಿಲ್ಲ. ಫ್ರೈ ನೀಟಾಗಿ ಆಗಿಲ್ಲ ಅಂತಂದರೆ ಜಾಸ್ತಿ ದಿವಸ ಇಡೋದಕ್ಕೆ ಬರೋದಿಲ್ಲ. ಸೊ ಒಂದು ಸರ್ತಿ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಪುರಿನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಕೈ ಕಲಿಸ್ಬೇಕು. ಎಲ್ಲ ಕಡೆ ಅಂಟ್ಕೊಳ್ಳೋಂಗೆ ಉಪ್ಪು ಖಾರ ಎಲ್ಲ. ಒಂದು ಮಿಕ್ಸ್ ಆದಮೇಲೆ ಒಂದು 5-10 ನಿಮಿಷ ನೀವು ಚೆನ್ನಾಗಿ ಅದರಲ್ಲೇ ಹುರ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗರಿಯಾಗಿ ಸೂಪರಾಗಿ ಬರುತ್ತೆ ಪುರಿ ಮಾತ್ರ. ಯೂಶಲಿ ಖಾರ ಪುಡಿ ತಿಂದಿರ್ತೀರ, ಹಸಿ ಮೆಣಸಿನ್ಕಾಯ್ದು ಒಂದು ಸರ್ತಿ ಟೇಸ್ಟ್ ಮಾಡಿ. ಹಿಂಗೆ ಹಾಕಿರೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಕೂಡ ಆಗೋ ಚಾನ್ಸಸ್ ಕಡಿಮೆನೇ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ, ಭಾಳ ಚೆನ್ನಾಗಾಗುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಒಂದು 5-10 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋದು ಮಾತ್ರ ಮರಿಬೇಡಿ. ನೀವು ಎಷ್ಟು ಉರಿತೀರೋ ಅಷ್ಟು ಚೆನ್ನಾಗಿರುತ್ತೆ. ಈವನ್ ತುಮಕೂರು ಪುರಿನಲ್ಲಿ ಕೂಡ ನೀವು ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಾಗತ್ತೆ ಅದು ಕೂಡ. ಫಸ್ಟ್ ಕ್ಲಾಸ್ ಆಗಿದೆ, ಸಖತ್ತಾಗಿದೆ, ತುಂಬ ಗರಿಯಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.